ಪ್ಯಾರಾಶೂಟ್ಗಳು ಓಪನ್ ಆಗಿ ಈಗ ದೊಡ್ಡ ಡ್ರ್ಯಾಗನ್ ಏನಿದೆ ಅದು ಈಗ ಲ್ಯಾಂಡ್ ಆಗುವಂತ ಸಂದರ್ಭ ಇನ್ನೇನು ಕೆಲವು ಹೊತ್ತಲ್ಲಿ ಲ್ಯಾಂಡಿಂಗ್ ಪ್ರೋಸೆಸ್ ನಡೆಯುತ್ತೆ. ಅವಾಗೇ ತಿಳಿಸ್ತಾ ಇದ್ವಿ ಈ ಫ್ರಿಕ್ಷನ್ ಏನಿರುತ್ತೆ ಭೂಮಿಗೆ ಒಂದು ಲ್ಯಾಂಡ್ ಆಗುವಂತ ಸಂದರ್ಭ ಯಾವುದೇ ಒಂದು ಪೊಲ್ಯೂಷನ್ ಆಗ್ತಾ ಇರ್ತದೆ, ಭೂಮಿಗೆ ಬಂದು ಅಪ್ಪಳಿಸುವಂತದ್ದು ಯಾವುದು ಕೂಡ ಆಗಬಾರ್ದು ಅಂತಂದ್ರೆ ಸೇಫ್ ಲ್ಯಾಂಡಿಂಗ್ ಆಗ್ಬೇಕು. ಅದಕ್ಕೋಸ್ಕರನೇ ಈಗ ನಾವು ನೋಡ್ತಾ ಇದೀವಿ ಈಗ ಪ್ಯಾರಾಶೂಟ್ಗಳು ಓಪನ್ ಆಗಿದೆ. ಎಸ್, ಸಮುದ್ರ ಭಾಗದಲ್ಲಿ ಇದು ಲ್ಯಾಂಡಿಂಗ್ ಆಗುತ್ತೆ. ಆದ್ರೂ ಕೂಡ ಇದು ಆ ಒಂದು ಸ್ಪೀಡ್ ಏನಿದೆ ಅದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಪ್ಯಾರಾಶೂಟ್ಗಳಲ್ಲಿ ಇರುವಂತಹ ಗಮನಿಸಿದ್ರೆ 2 ಇತ್ತು, ಈಗ 4 ಪ್ಯಾರಾಶೂಟ್ಗಳು ಓಪನ್ ಆಗಿರುವುದನ್ನ ಗಮನಿಸಬಹುದಾಗುತ್ತೆ. ಮತ್ತಷ್ಟು ಆ ಸ್ಪೀಡ್ ಅನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯಲ್ಲಿ ಗಮನಿಸಬಹುದಾಗುತ್ತೆ. Now awaiting visuals of splashdown. We'll start to hear Commander Nick Hague. Copy 1000. Altitude of the Dragon capsule from here on out. Landing in water is simpler and provides more margin against the lengthy parachute issues. You can see those. ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಬಟ್ ಒಂದು ಐತಿಹಾಸಿಕ ಕ್ಷಣದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಕ್ಯಾಪ್ಸೂಲ್ ಅನ್ನು ಕೂಡ ನೀವು ಗಮನಿಸಬಹುದು. ಬಂದ ನಂತರ